ನಾನು ಇವತ್ತಿನ ದಿವಸ ಋತುಸ್ರಾವದಲ್ಲಿ ಸ್ವಚ್ಛತೆ ಅಥವಾ ಮೆನ್ಸ್ಟ್ರಲ್ ಹೈಜೀನ್ ಮತ್ತು ಮೂನ್ ಕಪ್ ಅಥವಾ ಮೆನ್ಸ್ಟ್ರಲ್ ಕಪ್ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಿದ್ದೀನಿ. ಆದರೆ ಇದ್ರದ್ದು ಕಪ್ ಹೇಳೋಕ್ಕಿಂತ ಮುಂಚೆ ಮೊದಲು ನಾವು ಮೆನ್ಸ್ಟ್ರೇಷನ್ ಅಂದರೆ ಏನು, ಅಂದರೆ ಋತುಸ್ರಾವ ಅಂದರೆ ಏನು ಅದನ್ನು ಹೇಳಬೇಕಾಗ್ತದೆ. ಈಗ ಮೊದಲಿನ ಕಾಲಕ್ಕೆ ಅದು ಒಂದು ಸ್ವಲ್ಪ 14 ವರ್ಷಕ್ಕೆ ಆಜುಬಾಜು ಇರ್ತಿತ್ತು. ಈಗ 10 ವರ್ಷದಿಂದನೇ ಶುರುವಾಗಿಬಿಟ್ಟಿದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದ್ದೇವೆ, ಅದು ಮಾತು ಬೇರೆ. 10ರಿಂದ 16 ವರ್ಷದ ತನಕನೂ ಯಾರ್ಯಾರಿಗೂ ಯಾವ್ಯಾವುದೋ ಒಂದು ವೇಳೆಗೆ ಬರ್ತದೆ. ಅದಕ್ಕೆ ಬೇರೆ ಹೆರಿಡಿಟ್ರಿ ಇರ್ಬೋದು, ಬಾಡಿ ಒಳಗಿನ ಫ್ಯಾಟ್ ಇರ್ಬೋದು, ಅಥವಾ ಹಾರ್ಮೋನ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಇದಕ್ಕೆ ನಾವು ಮೆನ್ಸ್ಟ್ರೇಷನ್ ಹೇಗೆ ಬರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಮೊದಲು ನಾವು ನೋಡ್ತೀವಿ, ಇದನ್ನ ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದು ಏನಂದರೆ ಗರ್ಭಕಂಠ, ಅದರ ಎರಡು ಪಕ್ಕದಲ್ಲಿ ಡಿಂಬನಾಳ ಅಂತಿರ್ತದೆ. ಆಮೇಲೆ ಓವರೀಸು ಅಂದರೆ ಅಂಡಾಶಯ. ಸೊ ಪ್ರತಿ ತಿಂಗಳು ಒಂದು ಎಗ್ ಅಥವಾ ಮೊಟ್ಟೆ ಈ ಕಡೆಯಿಂದ ಬರ್ತದೆ. ಒಂದು ಸಲ ನೆಕ್ಸ್ಟ್ ಮತ್ತೆ ಮುಂದಿನ ತಿಂಗಳ ಈ ಕಡೆಯಿಂದ ಬರ್ತದೆ. ಅದು ಡಿಂಬನಾಳದ ಮೂಲಕ ಹಾಯ್ದು ಗರ್ಭಾಶಯಕ್ಕೆ ಬರ್ತದೆ. ಅಲ್ಲಿ ಪ್ರೆಗ್ನೆನ್ಸಿ ಆಯಿತು ಅಥವಾ ಹೆಣ್ಮಗಳು ಬಸರಿ ಆದರೆ ಅಲ್ಲಿಗೆ ಮಗು ಬೆಳೀತಿದೆ. ಇಲ್ಲಾಂದರೆ ಅದು ಮೆನ್ಸ್ಟ್ರೇಷನ್ ಅಂತ ಹೊರಗೆ ಬರ್ತದೆ. ಅದು ತಿಂಗಳಿಗೆ ಬರೋದು. ಈಗ ತಿಂಗಳಿಗೆ ಅಂದರೆ ಕೆಲವೊಬ್ಬರಿಗೆ 28 ದಿವಸಕ್ಕೆ ಬರಬೇಕು, 35 ದಿವಸಕ್ಕೆ, 28ರಿಂದ 30ಕ್ಕೆ ಬರ್ತದೆ. ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಬರ್ತದೆ, ಆದರೆ 30ಕ್ಕೆ ಬರಲಿಕ್ಕಿಲ್ಲ, 32, 33 ಹಿಂಗೆ ಬರ್ಬೋದು. ಅದು ಅಂದರೂ ನಾರ್ಮಲ್. ಇನ್ನು ಮುಂದಿನ ಚಿತ್ರ ಇದು ಮೆನ್ಸ್ಟ್ರಲ್ ಹೈಜೀನ್. ಇದರೊಳಗೆ ನಾವು ಹಾರ್ಮೋನ್ಸು ಅಥವಾ ಸ್ತ್ರೀ ರಸದೂತಗಳು ಹೇಗೆ ಬರ್ತವೆ ಅಂತ. ಸ್ತ್ರೀ ರಸದೂತಗಳು ಪಿಟ್ಯೂಟ್ರಿ ಅಂತ ಒಂದು ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್, ಅದು ಅಲ್ಲಿಂದ ಬರ್ತವೆ. ಅದು ಓರಿ ಅಂದರೆ ಅಂಡಾಶಯದ ಮೇಲೆ ಅದು ಪರಿಣಾಮ ಆಗ್ತದೆ. ಅದರಿಂದ ಅಂಡಗಳಿಂದ ನಮ್ಗೆ ಸ್ತ್ರೀ ರಸದೂತ ಬರ್ತವೆ. ಏನಂದರೆ ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರೋನು ಬರ್ತದೆ. ಈ ಚಿತ್ರದೊಳಗೆ ನೀವೇನು ನೋಡ್ತೀರಿ ಅಂದರೆ ಮತ್ತೊಂದು ಫಾಲಿಕಲು ಇಷ್ಟೇ ಇರ್ತದೆ. ಆಮೇಲೆ ಅದು ಸ್ತ್ರೀ ರಸದೂತ ಜಾಸ್ತಿ ಆದಂಗೆ ದೊಡ್ಡದಾಗಿ ಆಮೇಲೆ ಕೊನೆಗೆ ಒಂದು ದಿವಸ ಅದು ರಪ್ಚರ್ ಆಗ್ತದೆ. ಅಷ್ಟೊತ್ತಿಗೆ ಲ್ಯೂಟಿನೈಸಿಂಗ್ ಹಾರ್ಮೋನು ಅಂತ ಮತ್ತೊಂದು ಬರ್ತದೆ. ಆಮೇಲೆ ಪ್ರೊಜೆಸ್ಟ್ರೋನು ಇದು ಶುರುವಾಗ್ತದೆ. ಇದರಿಂದ ಗರ್ಭಾಶಯ ಇಷ್ಟೇ ತಿನ್ನಿದ್ದು ಅದು ತೆಳ್ಳಗಿದ್ದು ದಪ್ಪ ಆಗ್ತದೆ. ಯಾಕಂದರೆ ಮಗು ಅಕಸ್ಮಾತ್ ಅಲ್ಲಿ ಬೆಳೀತಾ ಇದ್ರೆ ಅದಕ್ಕೆ ಸುಪ್ಪತ್ತಿಗೆ ಅದರ ಮೇಲೆ ಬೆಳೀತದೆ, ಅದಕ್ಕೆ ದಪ್ಪ ಆಗ್ತದೆ. ಸೊ ಈ ಚಿತ್ರದೊಳಗೆ ನೀವು ಕೆಳಗಿನ ಬದಿಯಲ್ಲಿ ನೀವು ನೋಡ್ಬೋದು ಗರ್ಭಾಶಯ ಹೇಗೆ ದಪ್ಪಗಾಗ್ತಾ ಇದೆ ಅಂತೆ. ಮಧ್ಯದೊಳಗೆ ನೀವು ಹಾರ್ಮೋನ್ಸ್ ನೋಡ್ಬೋದು. ಸ್ತ್ರೀ ರಸದೂತ, ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರೋನು, ಎಲ್ಲ ಹಾರ್ಮೋನು, ಇದು LH ಅದನ್ನೆಲ್ಲ ನೋಡ್ಬೋದು. ಮೇಲಿನ ಭಾಗಕ್ಕೆ ನೀವು ಅದು ಫಾಲಿಕಲು ಇಷ್ಟಿದ್ದು ಇಷ್ಟು ಆಮೇಲೆ ರಪ್ಚರ್ ಆಯಿತು, ಹೇಗಾಯಿತು ಅದನ್ನು ಈ ಚಿತ್ರದೊಳಗೆ ನೀವು ನಿಮಗೆ ಕಾಣಿಸುತ್ತೆ. ಇದು ಮುಂದಿನ ಚಿತ್ರ. ಇದು ಆಸಾಮದಲ್ಲಿ ಕಾಮಾಖ್ಯ ಟೆಂಪಲ್ ಅಂತಿದೆ. ಸೊ ನಿಮಗೆ ಗೊತ್ತಿರ್ಬೋದು, ದಾಕ್ಷಾಯಿಣಿ, ಅವಳನ್ನ ಶಿವ, ಬ್ರಹ್ಮನ ಮಗಳು ದಾಕ್ಷಾಯಿಣಿ, ಶಿವ ಅವಳನ್ನ ಹೊತ್ಕೊಂಡು ಅವಳ ಹೆಣ ಹೊತ್ಕೊಂಡು ಅವನು ಓಡಾಡ್ದ. ಅವಾಗ ಅವಳದು ಎಲ್ಲೆಲ್ಲಿ ಪಾರ್ಟ್ ಬಿತ್ತು ಅಲ್ಲೆಲ್ಲೊಂದು ಅವ್ರದ್ದು ಪ್ರತಿಷ್ಠಾನ ಅಂತ ಆಯಿತು. ಸೊ ಇದು ಕಾಮಾಖ್ಯ ಅಂದರೆ ಅಲ್ಲಿ ಅವಳದು ಯೋನಿ ಬಿತ್ತು, ಅದಕ್ಕೆ ಕಾಮಾಖ್ಯ ಟೆಂಪಲ್ ಅಂತಾರೆ. ಅಲ್ಲಿ ಇದು ಪಾರ್ವತಿ ಚಿತ್ರ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಹೆಣ್ಮಕ್ಳು ಬಂದು ಅವಳಿಗೆ ಕುಂಕುಮ ಹಚ್ಚಿ ನೀರು ಹಾಕ್ತಾರೆ. ಸೊ ಅದು ತಲೆಯಿಂದ ಇಳಿದು ಕೆಳಗೆ ಬಂದು ಮೆನ್ಸ್ಟ್ರಲ್ ಬ್ಲಡ್ ಅಥವಾ ರಕ್ತದಂತ ಥರ ಕಾಣಿಸ್ತದೆ. ಈ ಚಿತ್ರದಾಗ ನೀವು ಅದನ್ನು ನೋಡ್ಬೋದು. ಮತ್ತು ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಇತಿಹಾಸನೂ ಹೇಳ್ತೀನಿ ಮೆನ್ಸ್ಟ್ರೇಷನ್ ಬಗ್ಗೆ. ಹಿಂದೂ ಜನರಿಗೆ ಇದು ಗೊತ್ತಿತ್ತು. ಏನಂದ್ರೆ ಅದಕ್ಕೊಂದು ಕಥೆ ಇದೆ. ಇಂದ್ರನಿಗೆ ಒಂದು ಶಾಪ ಬಂತಂತೆ. ಆ ಶಾಪ ಇಂದ್ರ ಅವನಿಗೆ ಆಗಬಾರ್ದು, ಅದು ದೋಷ ತಟ್ಟಬಾರ್ದು ಅಂತ ಹೆಣ್ಮಕ್ಳು ಮತ್ತು ಭೂಮಿ ಮತ್ತು ಗಿಡಮರಗಳು ಅದನ್ನು ತೊಗೊಂಡ್ಬಿಟ್ರು. ಅದಕ್ಕೆ ಮತ್ತೆ ವಿಷ್ಣು ಅವ್ರಿಗೆ ವರ ಕೊಟ್ಟನಂತೆ. ಅದಕ್ಕೋಸ್ಕರ ಆ ಶಾಪವನ್ನು ಅನುಭವಿಸ್ಲಿಕ್ಕೆ ಇವ್ರಿಗೆ ತಿಂಗಳಿಗೆ 3 ದಿವಸ ರಕ್ತಸ್ರಾವ ಆಗ್ತದೆ ಅಂತ ಒಂದು ಕಥೆ ಇದೆ. ರೋಮದೊಳಗೆ ಆ ಟೈಮ್ನಾಗ ಅವ್ರಿಗೆ ಪವರ್ ಬರ್ತದೆ, ಶಕ್ತಿ ಬರ್ತದೆ ಅಂತಿದೆ. ಆಮೇಲೆ ಆಸಾಮದೊಳಗೆ ಅವಾಗ ಅವ್ರಿಗೆ ಕೆಂಪು ಬಟ್ಟೆ ಕೊಡ್ತಾರೆ. ಇದರೊಳಗೆ ಬೆಂಗಾಲದೊಳಗೆ 3 ದಿವಸಕ್ಕೆ 3 ಹೆಸರಿದೆ. ಅದೇನಂದ್ರೆ ಮಹಾಯೋಗ, ಅಮಾವಾಸ್ಯ ಮತ್ತು ಪೂರ್ಣಿಮಾ ಅಂತ 3 ಹೆಸರು ಬೇರೆ ಇದೆ. ತಮಿಳ್ನಾಡಿನೊಳಗೆ ಅವಾಗ ಅರಿಶಿಣ ನೀರಿನಿಂದ ಅವಳಿಗೆ ತಲೆ ಸ್ನಾನ ಹಾಕ್ತಾರೆ. ಯಾಕಂದರೆ ಅರಿಶಿನ ಎಲ್ಲರಿಗೂ ಗೊತ್ತಿತ್ತು ಆವಾಗಿನ ಕಾಲದಲ್ಲಿ ಆ್ಯಂಟಿಸೆಪ್ಟಿಕ್ಕು. ಅವ್ರಿಗೇನಂದರೆ ಅದು ಗಾಯ ಆಗಿದೆ ಆ ಥರ, ಅದಕ್ಕೆ ಅರಿಶಿನ ಸ್ನಾನ ಮಾಡಿಬಿಟ್ರೆ ಅವಳಿಗೆ ಆ್ಯಂಟಿಸೆಪ್ಟಿಕ್ಕು, ಅದು ಏನು ಅವಳಿಗೆ ನಂಜಾಗೋದಿಲ್ಲ ಅಂತ. ಕೇರಳದೊಳಗೂ ಇದಕ್ಕೊಂದು ಪಾರ್ವತಿ ಅದೆಲ್ಲ ರೆಸ್ಟು, 3 ದಿವಸ ಬ್ಲೀಡಿಂಗ್ ಆಗ್ತದೆ, ಅವಳಿಗೆ ರೆಸ್ಟ್ ಸಿಗಲಿ ಅಂತ ಅದು ಮಾಡ್ತಿದ್ರು. ಅದಕ್ಕೆ ಎಷ್ಟೊಂದು ಮನೆ ಒಳಗೆ ಇದು ಇದೆ, 3 ದಿವಸ ಅವ್ರನ್ನ ಹೊರಗಡೆ ಕೂಡಿಸಿಬಿಡ್ತಾರೆ, ಅವ್ರೇನು ಕೆಲಸ ಮಾಡೋದಿಲ್ಲ ಈ ಥರ. ಆಮೇಲೆ ಬೇರೆ ಬೇರೆ ಕಡೆ ಇದರೊಳಗೆ ಬೇರೆ ಬೇರೆ ಪದ್ಧತಿ ಇದೆ. ವೆಸ್ಟ್ನೊಳಗೆ ಅವ್ರಿಗೆ ತುಂಬ ಪವರ್ ಬರ್ತದೆ. ಶಾರ್ಕು ಮತ್ತು ಇದು ಕರಡಿ ಅವೆಲ್ಲ ಅವ್ರಿಗೆ ಹೆದರ್ಕೋತಾವೆ ಅಂತ ತಿಳ್ಕೊತಿದ್ರು. ಇರಾನ್ದೊಳಗೆ ಅದೊಂದು ಕಾಯಿಲೆನೆ ಅಂತ ತಿಳ್ಕೊಂಬಿಟ್ಟಿದ್ರು. ಜಪಾನ್ದೊಳಗೆ ನಮ್ಮ ಥರನೇ ಆ ಟೈಮ್ನಾಗ ಅವರು ಅಡುಗೆ ಮಾಡಬಾರ್ದು ಅಂತಂತಿದ್ರು. ಈಗ ನೀವು ಈ ಚಿತ್ರದಾಗ ನೀವು ನೋಡ್ತೀರಿ, ನೇಪಾಳದೊಳಗೆ ಅವ್ರಿಗೆ ಮೆನ್ಸ್ಟ್ರೇಷನ್ ಶುರು ಆದ್ಕೂಳೆ ಅವ್ರಿಗೊಂದು ಪವರ್ ಬಂದುಬಿಡ್ತದೆ ಅಂತಂದರೆ ಅವ್ರಿಗೆ ಮಕ್ಕಳನ್ನ ಹುಟ್ಟಿಸೋ ಪವರ್ ಅಂತೇಳಿ ನಾವು ತಿಳ್ಕೊಬೋದು. ಏನು ಪವರ್ ಬರ್ತದೆ ಅಂತ ತಿಳ್ಕೊಂಡು ಆ ಯೋನಿನೇ ಪೂಜೆ ಮಾಡಿಬಿಡ್ತಿದ್ರು. ಈ ಚಿತ್ರದಾಗ ನೀವು ಅದನ್ನು ನೋಡ್ಬೋದು.
ಮುಂದೆ ಅದ್ರ ಈ ಇದು ಋತುಮತಿ ಆದಾಗ ಅಥವಾ ಈ ಮೆನಿಸ್ಟ್ರೇಷನ್ ಬಂದಾಗ ಅಥವಾ ಮುಟ್ಟಾದಾಗ ಅಂತ ಅನ್ಕೊಡ್ರಿ, ಅದು ಕೆಲವ್ರಿಗೆ ಒಂಥರ ಪ್ರೈಡು, ಅಯ್ಯೋ ಆಯಿತು ಅಂದ್ರೆ ದೊಡ್ಡವಳಾದ್ರಿಂದ. ಇದು ಕೆಲವ್ರಿಗೆ ಅಯ್ಯೋ ಏನೋ ಒಂಥರ ಸ್ಟಿಗ್ಮಾ. ಅದು ಅಲ್ಲ, ಇದು ನ್ಯಾಚುರಲು. ನಿಮಗೆ ಬೆವರು ಹೆಂಗೆ ಬರ್ತದೆ, ಮೂತ್ರ ಹೆಂಗೆ ಬರ್ತದೆ, ಹಾಗೆ ಇದು ಒಂದು ವಯಸ್ಸಿಗೆ ಇದು ಬರ್ತದೆ. ಇದ್ರ ಬಗ್ಗೆ ನಾವೇನು ತಪ್ಪು ತಿಳ್ಕೊಳ್ಳೋ ಕಾರಣ ಇಲ್ಲ. ಮೊದಲಿನ ಕಾಲದಾಗ ಏನು ಮಾಡ್ತಿದ್ರು, ಈ ಮೆನಿಸ್ಟ್ರೇಷನ್ ಬಂದಾಗ ಎಲೆ ಉಪಯೋಗಿಸ್ತಿದ್ರು. ಆ ಎಲೆ ಒಳಗೇನೆ ಆಮೇಲೆ ಅದೆಲ್ಲ ತೊಯ್ದು ಕೂಡಲೇ ಹೊರಗೆ ಎಸಿತಿದ್ರು. ಆಮೇಲೆ ನಮ್ಮ ಅಜ್ಜಿ ಹೇಳಿದ್ದು ಒಂದು ನಂಗೆ ನೆನಪಿದೆ. ಅವಳ ಕಾಲದಲ್ಲಿ ಒಂದು ಚಿಕ್ಕ ಬಟ್ಟೆ ತೊಗೊಂಡು ಒಂದು ಚೀಲ ಥರ ಹೊಲಿತಿದ್ರಂತೆ. ಅವಾಗೆಲ್ಲ ಕಟ್ಟಿಗೆ ಒಳಗೆ ಅಡುಗೆ ಮಾಡ್ತಿದ್ರು. ಆ ಬೂದಿ ಬರ್ತಿತ್ತಲ್ಲ, ಆ ಬೂದಿನ ಅದ್ರೊಳಗೆ ತುಂಬಿಡ್ತಿದ್ರು. ಬೂದಿ ಜೊತೆ ಸಣ್ಣ ಸಣ್ಣ ಇದ್ಲು ಬರ್ತಿತ್ತು, ಅದನ್ನು ಅದ್ರೊಳಗೆ ಹಾಕಿಬಿಡ್ತಿದ್ರು. ಅದನ್ನು ಹೊಲಿದು ಉಪಯೋಗಿಸ್ತಿದ್ರು. ಆಮೇಲೆ ಅದನ್ನು ಉಪಯೋಗಿಸಿ ಅದನ್ನು ಎಸ್ತು ಬಿಡ್ತಿದ್ರು. ಸೊ ಅದು ಡಿಸ್ಪೋಸಬಲ್ ನ್ಯಾಪ್ಕಿನ್ ಆವಾಗಿನ ಕಾಲನಾಗ ಅವಾಗಿತ್ತು. ಸೊ ಇದ್ರೊಳಗೆ ಕೆಲವರು ಪೇಪರ್ ಯೂಸ್ ಮಾಡ್ತಿದ್ರು. ಈ ವೇಳೆದಲ್ಲಿ ಸ್ನಾನ ಮಾಡಬಾರ್ದು ಅಂತಿದ್ರು. ಆಮೇಲೆ ಇದನ್ನು ಗಿಡಕ್ಕೆ ನೀರು ಹಾಕಬಾರ್ದು, ಅಡುಗೆ ಮಾಡಬಾರ್ದು, ಪಲ್ಯ ಹೆಚ್ಚಬಾರ್ದು. ಆಮೇಲೆ ಸ್ಕೂಲ್ಗೆ ಹೋಗೋಂಗಿಲ್ಲ. ಆ ಟೈಮ್ನಾಗ ಮಾತ್ರ ಸೀರೆ ಉಡೋದು. ಫ್ರೆಂಡ್ಸ್ಗೆಲ್ಲ ಗೊತ್ತಾಗ್ಬಿಡ್ತಿತ್ತು ಇವಳಿಗೆ ಪೀರಿಯಡ್ಸ್ ಬಂದಿದೆ ಅಂತ. ಕೆಲಸಕ್ಕೆ ಹೋಗೋಂಗಿಲ್ಲ, ರೆಸ್ಟ್ ತೊಗೊಳ್ಳೋದು. ಆಮೇಲೆ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಮನೆಯೊಳಗೆ ದೇವ್ರ ಮನೆಗೆ ಹೋಗೋಂಗಿಲ್ಲ. ಆಮೇಲೆ ಅದು ಗಾಯ ಆಗಿದೆ ಅಂತ ಕೆಲವ್ರು ತಿಳ್ಕೊತಿದ್ರು. ಆಮೇಲೆ ಆ ಟೈಮ್ನಾಗ ಅವಳಿಗೆ ಕೆಲವ್ರ ಮನೇಲಿ ಇದು ಪಿಕಲ್ಸ್ ಅಂದರೆ ಇದು ಉಪ್ಪಿನಕಾಯಿ ಕೊಡ್ತಿದ್ರು, ಅಥವಾ ಚಿಗಳಿ ಅಂತ ಮಾಡ್ತಿದ್ರು. ಹುಣಸೆಹಣ್ಣು ಜಜ್ಜಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಕೊಡ್ತಿದ್ರು, ಇದನ್ನು ತಿನ್ನು ಅಂತಿದ್ರು. ಹೀಗೆ ಏನೇನೋ ಒಂದೊಂದು ಥರ ಒಬ್ಬೊಬ್ಬರ ಮನೇಲಿ ಮಾಡ್ತಾಯಿದ್ರು. ಈಜಿಪ್ಟ್ನೊಳಗೆ ಏನು ಮಾಡ್ತಿದ್ರು, ಅವ್ರು ಪೇಪರ್ ಹುಟ್ಟಿದ್ದೇ ಅಲ್ಲಿ, ಅದಕ್ಕೆ ಪೆಪರೇಷಿಯಸ್ ಅದು ಅಲ್ಲಿ ಗಿಡದಿಂದ ಬರ್ತಿತ್ತು. ಈಜಿಪ್ಟ್ನ ಪೇಪರ್ ಹುಟ್ಟಿದ್ದಕ್ಕೆ ಅವ್ರು ಪೇಪರೇ ಯೂಸ್ ಮಾಡಿಬಿಡ್ತಿದ್ರಂತೆ ಆ ವೇಳೆಯಲ್ಲಿ. ಆಮೇಲೆ ಟ್ಯಾಂಪೂನ್ ಅಂತ ಇದನ್ನು ಯೋನಿ ಒಳಗೆ ಹಿಂಗೊಂದು ಹಾಕ್ತಿದ್ರು, ಅದಕ್ಕೆ ಟ್ಯಾಂಪೂನ್ ಅಂತಿದ್ರು. ರೋಮ್ದೊಳಗೆ ಅವ್ರ ಕಡೆ ಊಲ್ ಜಾಸ್ತಿ ಇತ್ತು, ಅವ್ರು ಉಪಯೋಗಿಸ್ತಿದ್ರು ಅದನ್ನು. ಆಮೇಲೆ ಕ್ವೀನ್ ವಿಕ್ಟೋರಿಯಾ ಟೈಮ್ನಾಗ ಒಂದು ಬಂತು. ಅದೇನಂತಂದರೆ, ನೀವು ನ್ಯಾಪ್ಕಿನ್ಸ್ ಏನಾರು ಇತ್ಲಾಗ ಇದು ಮಾಡ್ಕೊಳ್ಳೋದು, ಅದಕ್ಕೆ ಹುಕ್ ಇರ್ತಿತ್ತು ಈ ಕಡೆ ಅದನ್ನು ಸೊಂಟಕ್ಕೆ ಒಂದು ಇಲಾಸ್ಟಿಕ್ ಥರ ಇರ್ತಿತ್ತು, ಅದರಿಂದ ಜೋತ್ ಬೀಳ್ತಿತ್ತು. ಸೊ ಇದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು. 1890 ಬಂತದು. ಆಮೇಲೆ 1929 ಟ್ಯಾಂಪೂನ್ ಬಂತು. ಆಮೇಲೆ ಅದಾದಮೇಲೆ 1970 ಅಡಿಸಿವ್ ಪ್ಯಾಡ್ಸ್ ಅಂತ, ಆ ಪ್ಯಾಡ್ಗೆ ಅಂಟು ಥರ ಇರ್ತಿತ್ತು ಹಿಂದ್ಗಡೆ. ಈಗ ನಾವು ಇದನ್ನು ಟಿಕ್ಳಿ ಈಗ ಹೇಗೆ ಹಚ್ಕೋತೀವಿ, ಹಿಂದ್ಗಡೆ ಅಂಟಿರ್ತದೆ, ಅದೇ ಥರ ಅದಕ್ಕೆ ಅಂಟಿದ್ದೇ ಬರ್ತಿತ್ತು. ಅದನ್ನು ಇದಕ್ಕೆ ಅಂಡರ್ವೇರ್ಗೆ ಹಚ್ಚಿಬಿಟ್ರೆ ಸಾಕು, ಗಟ್ಟಿಯಾಗಿ ಅಂಟ್ಕೊಂಡು ಕೂತ್ ಬಿಡ್ತಿತ್ತು. ಅದು ಬಂತು. ಅದಾದಮೇಲೆ ಈಗ ಬಂದದ್ದು ಮೆನಿಸ್ಟ್ರೋಲ್ ಕಪ್. ಇದು ಮೆನಿಸ್ಟ್ರಲ್ ಕಪ್ ನಾವು ಯಾಕೆ ಉಪಯೋಗಿಸ್ಬೇಕು ಅಂತೀವಿ ಅಂದರೆ, ಇದು ಪರಿಸರ ಸ್ನೇಹಿ, ಇಕೋ ಫ್ರೆಂಡ್ಲಿ, ಅದಕ್ಕೆ ಇದನ್ನು ಉಪಯೋಗಿಸ್ರಿ ಅಂತೀವಿ. ಈಗ ಮೆನಿಸ್ಟ್ರಲ್ ಕಪ್ ನಾವು ಇದು ಅಥವಾ ಮೂನ್ ಕಪ್ನು ಅಂತಾರೆ ಇದನ್ನು ನಾವು ಬರೀ ಮುಟ್ಟು ಬಂದಾಗೆ ಅಥವಾ ಋತುಮತಿ ಆದಾಗನೇ ಉಪಯೋಗಿಸ್ಬೇಕು ಅಂತೇನಿಲ್ಲ. ಅದನ್ನು ನಾವು ಹೆರಿಗೆ ಆದಾಗ, ಅಬಾರ್ಷನ್ ಆದಾಗ ಉಪಯೋಗಕ್ಕೆ ಬರ್ತದೆ. ಕೆಲವರಿಗೆ ಕೆಮ್ಮಿದ್ಕೊಳ್ಳೋ ಮೂತ್ರ ಸೋರ್ ಬಿಡ್ತದೆ. ಇನ್ನು ಕೆಲವರಿಗೆ ಹೆರಿಗೆ ಆದಮೇಲೆ ಮೂತ್ರನೇ ಸೋರ್ತಿರ್ತದೆ, ಇಂಥ ವೇಳೆಯಲ್ಲೂ ಉಪಯೋಗಿಸ್ಬೋದು. ಆಮೇಲೆ ಕೆಲವರಿಗೆ ಬಿಳಿ ಮುಟ್ಟೆ ಜಾಸ್ತಿ ಹೋಗ್ತಿರ್ತದೆ, ಆ ಸಮಯದೊಳಗೂ ಅವರು ಇದನ್ನು ಉಪಯೋಗಿಸ್ಕೋಬೋದು. ಈಗ ಮೆನಿಸ್ಟ್ರೇಷನ್ ಇದ್ರ ಬಗ್ಗೆ ನಾನು ಹೇಳ್ತೀನಿ. ನೀವು ಒಂದು ಮೆಥಡ್ ನೀವು ಹಿಡ್ಕೋಬೇಕು. ಏನು ಕಪ್ಪರ ಹಿಡ್ಕೊಡ್ರಿ, ಪ್ಯಾಡರ್ ಹಿಡ್ಕೊಡ್ರಿ, ಒಂದು ಮೆಥಡ್ ಹಿಡ್ಕೋಬೇಕು. ಇದೊಂದು ದಿವ್ಸ ಮಾಡಿದೆ, ಅದೊಂದು ದಿವ್ಸ ಮಾಡಿದೆ, ಆ ಥರ ಮಾಡಬಾರ್ದು. ಆಮೇಲೆ ಆ ಸಮಯದೊಳಗೆ ಅವರು ಸ್ನಾನ ಮಾಡ್ಬೋದು. ಆಮೇಲೆ ಸೋಪ್ ಗಿಪ್ ಹಚ್ಚಿ ಮೈ ಎಲ್ಲ ಸ್ವಚ್ಛಾಗಿ ಅದೇನು ಇದು ಅಲ್ಲ, ಏನು ಕಾಯಿಲೆ ಅಲ್ಲ, ಅಥವಾ ಏನು ಮೈಲ್ಗೇನೂ ಅಲ್ಲ, ಏನೂ ಅಲ್ಲ. ಅವ್ರು ಸೋಪ್ ಹಚ್ಚಿ ಮೈ ಕೈ ಎಲ್ಲ ತೊಳ್ಕೊಂಡು ಅದನ್ನು ಸೋಪ್ ಹಚ್ಚಿ ಉಪಯೋಗಿಸ್ಕೋಬೋದು. ಆಮೇಲೆ ಇನ್ನೊಂದೇನಂತಂದರೆ, ಯಾವಾಗಲೂ ಯಾವ ಟೈಮ್ನಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 28 ದಿವ್ಸಕ್ಕೆ ಬರ್ಬೋದು, 30ಕ್ಕೆ ಬರ್ಬೋದು, 31ಕ್ಕೆ ಬರ್ಬೋದು. ನಿಮಗೆ ಜ್ವರ ಗಿರ ಬಂದರೆ ಇನ್ನೂ ಬೇಗನೂ ಬರ್ಬೋದು. ಅದಕ್ಕೆ ಯಾವಾಗಲೂ ಹೆಣ್ಮಕ್ಳು ತಮ್ಮದು ಚೀಲದೊಳಗೆ ಅಥವಾ ಬ್ಯಾಗ್ನಾಗೆ ಒಂದು ಪ್ಯಾಡ್ ಇಟ್ಕೊಳ್ಳೋದು ಒಳ್ಳೆಯದು. ಆಮೇಲೆ ತಾವು ಉಪಯೋಗಿಸಿದ ಪ್ಯಾಡ್ನ ಅವರು ಸ್ವಚ್ಛಾಗಿ ಇದನ್ನು ಬಟ್ಟೆ ಉಪಯೋಗಿಸ್ತಿದ್ರೆ ಅದನ್ನು ಸ್ವಚ್ಛಾಗಿ ಒಗೆದು ಸೂರ್ಯರಶ್ಮಿ ಒಳಗೆ ಒಣಗಿ ಹಾಕಬೇಕು. ಆಮೇಲೆ ಕೆಲವ್ರ ಮನೆ ಮೊದಲೇನು ಮಾಡ್ತಿದ್ರು, ಒಂದು ಗಂಡಸರು ಕಾಣಿಸ್ಬಾರ್ದು ಅಂತ ಎಲ್ಲೋ ಒಳಗಡೆ ಒಣಗಿ ಹಾಕೋದು, ಅದಕ್ಕೆ ಅದು ಫಂಗಸ್ ಹತ್ತೋದು, ಅದರಿಂದನೇ ಕಾಯಿಲೆ ಬರ್ಲಿಕ್ಕೆ ಶುರು ಮಾಡಿದ ಮೇಲೆ ಎಲ್ಲರೂ ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಅದೇನು ತಪ್ಪಲ್ಲ, ಏನಿಲ್ಲ. ಹೊರಗಡೆ ಆರಾಮಾಗಿ ಸೂರ್ಯರಶ್ಮಿ ಒಳಗೆ ನೀವು ಒಣಗಿ ಹಾಕ್ರಿ, ಸಾಧ್ಯ ಆದರೆ ಇಸ್ತ್ರಿನೂ ಮಾಡಿರಿ, ಅದು ಒಳ್ಳೆಯದು. ಆಮೇಲೆ ಇದನ್ನೇನಂತಂದರೆ, ಕೆಲವು ಸಲ ಏನು ಮಾಡ್ತಾರೆ, ನದಿ ಒಳಗೆ ಒಗೆಯೋದು, ಇದ್ರಾಗೆ ಎಲ್ಲರ ಘಟನೆಗೆ ಒಗೆಯೋದು. ಪಾಪ ನದಿ ಒಳಗೆ ಅದೆಲ್ಲ ಓದ್ಕೊಂಡು ಪ್ರಾಣಿ ಗೀಣಿ ತಿಂದು ಅವಕ್ಕೆ ಕಾಯಿಲೆ ಬರ್ತದೆ, ಸತ್ತೋಗ್ತವೆ, ಆ ಥರ ಮಾಡಬಾರ್ದು. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದು ಆ ಯೋನಿ ಒಳಗೆ ವಾಸನೆ ಬರ್ತದೆ, ಅದು ಆಗ್ತದೆ ಅಂತ ತಿಳ್ಕೊಂಡು ನೀರು ಹಾಕ್ಕೊಳ್ಳೋದು, ಇದನ್ನು ಮಾಡೋದು, ಡೂಶಿಂಗ್ ಮಾಡ್ಕೊಳ್ಳೋದು, ಆ ಥರ ಮಾಡೋದು ಒಳ್ಳೇದು ಅಲ್ಲ. ಇನ್ನೊಂದೇನಂತಂದರೆ, ಈಗ ಪ್ಯಾಡ್ಸ್ ಇರ್ತದಲ್ಲ, ಅದನ್ನು ಎಲ್ಲಿ ಮತ್ತೊಂದು ಯೂಸ್ ಮಾಡೋದಪ್ಪ ಅಂತ ಅದನ್ನೇ ಇಟ್ಕೋತಾರೆ, ವಾಸನೆ ಬರ್ತದೆ. ಆಮೇಲೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳಿತವೆ, ಅದಕ್ಕೆ ಅದನ್ನೆಲ್ಲ ಇದು ಮಾಡಬಾರ್ದು, ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಪೌಡ್ರ್ ಹಾಕ್ತಾರೆ.
ಪೌಡ್ರ್ ಹಾಕ್ತಾರೆ, ಅದಕ್ಕೆ ವಾಸನೆ ಬರುತ್ತೆ, ಅದೊಂದು ಖಂಡಿತ ಮಾಡಬಾರ್ದು. ಯಾಕಂದರೆ ಈ ಟಾಲ್ಕ್ ಪೌಡ್ರು ಅದ್ರಿಗೆಲ್ಲ ಒನ್ ಆಫ್ ದ ರೀಸನ್ ಏನಂದರೆ ಕ್ಯಾನ್ಸರು, ಓವೇರಿಯನ್ ಕ್ಯಾನ್ಸರ್ ಬರಲಿಕ್ಕೆ ಟಾಲ್ಕ್ ಪೌಡ್ರ್ ಅಂತಾರೆ. ಅದಕ್ಕೆ ಅದನ್ನು ಹಾಕೋದು ಕಾರಣ ಇಲ್ಲ. ಇನ್ನು ಕೆಲವರು ಅದಕ್ಕೆ ಸೆಂಟ್ ಹಾಕೋದು. ಯಾಕೆ ಅಂತಂದರೆ ಫ್ರೆಂಡ್ಸಿಗೆ ಗೊತ್ತಾಗಬಾರ್ದು, ವಾಸನೆ ಬರ್ತದೆ, ಏನೋ ಆ ಥರ ಮಾಡ್ತಾರೆ. ಅದು ಒಳ್ಳೆಯದಲ್ಲ. ಆಮೇಲೆ ಇದನ್ನು ಒಬ್ಬರು ಮನೆಯೊಳಗೆ ಅಕ್ಕ ತಂಗಿಯರು, ತಾಯಿ ಮಕ್ಕಳು ಅಥವಾ ಫ್ರೆಂಡ್ಸು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋಬಾರ್ದು. ನಿಮ್ಮದು ನೀವೇ ಉಪಯೋಗಿಸ್ಕೋಬೇಕು. ಆಮೇಲೆ ಅದನ್ನು ಪ್ಯಾಡ್ ಹಾಕೊಂಡು ಕೆಲವ್ರಿಗೆ ರ್ಯಾಶ್ ಬರ್ತದೆ, ನವೆ ಆಗ್ತದೆ, ಡಿಸ್ಚಾರ್ಜ್ ಬರ್ತದೆ, ಇದೆಲ್ಲ ಇರ್ತದೆ. ಅದಕ್ಕೆ ಗೌರ್ಮೆಂಟ್ದವರು WHO ಏನು ಮಾಡಿದ್ರು ಅಂದರೆ ಮೆನ್ಸ್ಟ್ರಲ್ ಹೈಜೀನ್ ಅಂತ May 28 ಅವತ್ತಿನ ದಿವಸ ಸ್ಕೂಲ್ನೊಳಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮೆನ್ಸ್ಟ್ರೇಷನ್ ಏನು, ಅವಾಗ ಏನು ಮಾಡಬೇಕು, ಮನೆಯೊಳಗೆ ತಂದೆ ತಾಯಿ ಹೇಳ್ಕೊಡ್ಬೋದು. ಆಮೇಲೆ ಅವಾಗ ಅವ್ರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಹೇಳ್ಬೋದು. ಇದನ್ನೆಲ್ಲ ನಾವು ಅವತ್ತೊಂದು ದಿವಸ ಮಾಡ್ಬೋದು. ಆದರೆ ಉಳಿದ ದಿವಸ ಹೇಳ್ಬಾರ್ದಂತಿಲ್ಲ, ಹೇಳ್ಬೋದು. ಆದರೆ ಇದನ್ನು ತಿಳುವಳಿಕೆ ಸ್ಕೂಲ್ನಾಗ ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಈಗಾಗಲೇ ನಾನು ಹೇಳಿದೆ, ಇದನ್ನು ಸ್ಟಿಗ್ಮಾ ಅಲ್ಲ, ಪ್ರೈಡ್ ಅಲ್ಲ. ಆಮೇಲೆ ಎಕ್ಸರ್ಸೈಸ್ ಮಾಡಬಾರ್ದೇನು ಅಂತ ಏನೂ ಇಲ್ಲ. ಕುಂಫು, ಕರಾಟೆ ಮಾಡ್ಬೋದು, ಈಗೆಲ್ಲ ಕ್ರಿಕೆಟ್ ಕೂಡ ಆಡ್ತಾರೆ ಈ ಪೀರಿಯಡ್ನಾಗೆ. ಆಮೇಲೆ ಇದನ್ನೇ ತಿನ್ಬೇಕಂತಿಲ್ಲ, ನೀವೆಲ್ಲನೂ ತಿನ್ಬೋದು. ಅವಾಗಿನ ಕೆಲವ್ರಿಗೆ ಗೊತ್ತಾಗ್ಬಿಡ್ತದೆ ಪೀರಿಯಡ್ಸ್ ಬರ್ತದೆ ಅಂತ, ಹೊಟ್ಟೆ ನೋವು ಬರೋದು, ಕಾಲು ಹರಿಯೋದು ಆಗ್ತದೆ. ಅದೇ ಕೆಲವೊಬ್ರಿಗೆ ಆಗ್ತದೆ, ಎಲ್ಲರಿಗೂ ಇಲ್ಲ ಅಂತ. ಇನ್ನು ಕೆಲವ್ರಿಗೆ ಇದು ಶುರು ಆದ ಕೂಡಲೇ ಇರ್ರೆಗ್ಯುಲರ್ ಸೈಕಲ್ ಬಂದುಬಿಡ್ತದೆ. ಬೇಗ ಬರೋದು, ಕೆಲವೊಬ್ಬರಿಗೆ ಲೇಟಾಗಿ ಬರ್ಬೋದು, ಆಮೇಲೆ ಮುಂದೆ ಸರಿ ಹೋಗ್ತದೆ. ಕೆಲವರಿಗೆ ಪೀರಿಯಡ್ ಬರಲಿಕ್ಕಿಲ್ಲ, ಆಮೇಲೆ ಸರಿ ಹೋಗ್ತದೆ. ಅದಕ್ಕೆ ನೀವು ರೆಕಾರ್ಡ್ ಇಟ್ಕೋಬೇಕು. ಆಮೇಲೆ ಆ ಟೈಮ್ನಾಗ ಡ್ರೆಸ್ಸು ನೀವು ಏನು ಬೇಕಾದರೂ ಹಾಕ್ಬೋದು. ನೀವು ಪ್ರೊವೈಡೆಡ್ ಏನಂತಪ್ಪ, ನೀವು ಕರೆಕ್ಟಾಗಿ ಪ್ಯಾಡ್ ಯೂಸ್ ಮಾಡಿದರೆ ನೀವು ಡ್ರೆಸ್ಸಸ್ಸು ಹಾಕೋಬೋದು, ಸೀರೆನೇ ಉಡ್ಬೇಕಂತೇನಿಲ್ಲ. ಈ ಚಿತ್ರದಾಗ ನೀವು ನೋಡ್ತೀರಿ, ಇದೊಂದು ಮೆನ್ಸ್ಟ್ರಲ್ ಸೈಕಲ್. ಅಂದರೆ ತಿಂಗಳ ಬರ್ತದೆ ಅಂತ ತಿಳ್ಕೊಂಡು ಇದಕ್ಕೆ ಸೈಕಲ್ ಅಂತಾರೆ. ಈ ಹಳದಿದು ಏನಿದೆ ಅಲ್ಲ, ಅದು ನಾರ್ಮಲ್, ಅವತ್ತು ಏನು ಡಿಸ್ಚಾರ್ಜ್ ಇಲ್ಲ. ಕೆಂಪು ಇದು ಗುಂಡು ತೋರಿಸಿದರೆ ಆ ಟೈಮ್ನಾಗೆ ನಿಮಗೆ 3 ದಿವಸ, 4 ದಿವಸ, 5 ದಿವಸ, ಕೆಲವರಿಗೆ 8 ದಿವಸ ಈ ಥರ ಬರ್ಬೋದು. ಈ ಪಕ್ಕದೊಳಗೆ ನೀವು ನೋಡ್ತೀರಿ ಬೇರೆ ಬೇರೆ ಥರದ ಪ್ಯಾಡ್ಸು. ಆಮೇಲೆ ಇದು ಇದೆ, ಟ್ಯಾಂಪೂನು ಇದೆ, ಕಪ್ಪು ಇದೆ. 4 ಚಿತ್ರ ಇದರೊಳಗಿದೆ. ಇದ್ರ ಬಗ್ಗೆನೇ ನಾನು ಇನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಇದು ನೋಡಿರಿ, ಟ್ಯಾಂಪೂನ್ ಅಂದರೆ ಉದ್ದಕ್ಕಿರ್ತದೆ. ಅದನ್ನು ಹಿಂಗೆ ಯೋನಿ ಒಳಗೆ ಸೇರಿಸಿಬಿಡೋದು. ಆಮೇಲೆ ಅದಕ್ಕೊಂದು ಬಾಲ ಇರ್ತದೆ. ಅದನ್ನು ನೀವು ಬಾಲ ಹಿಂಗೆ ಎಳೆದು ಬಿಟ್ಟರೆ ಹೊರಗೆ ಬಂದುಬಿಡ್ತದೆ. ಅದು ಆ ಥರದ್ದು ಒಂದು ಚಿಕ್ಕದು, ಒಂದು ದೊಡ್ಡದು. ಹೆವಿ ಬ್ಲೀಡಿಂಗ್ ಇದ್ದರೆ ಅದನ್ನು ಮಾಡ್ಬೋದು, ಸಣ್ಣದಿದ್ದರೆ ಇದನ್ನು ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಮೆನ್ಸ್ಟ್ರಲ್ ಕಪ್ ತೋರಿಸಿದೆ ಅದು. ಆಮೇಲೆ 2 ಪ್ಯಾಡು, ಸಣ್ಣದು ನ್ಯಾಪ್ಕಿನ್ಸ್ ಇದ್ದರೆ ಅದಕ್ಕೆ ಕಡಿಮೆ ಹೋಗ್ತಿದ್ರೆ ಸಣ್ಣದು ಉಪಯೋಗಿಸ್ಬೋದು, ದೊಡ್ಡದಿದ್ದರೆ ಇದಕ್ಕೆ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಇನ್ನು ಆಫ್ರಿಕಾದೊಳಗೆ ಎಷ್ಟೊಂದು ಜನ ಇದೊಂದು ದೊಡ್ಡದು, ಅವರು ನಾಚಿಕೆ ಪಡೋದಿಲ್ಲ, ಕ್ರೋಶ ಹೆಣಿಕೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರಂತೆ. ಅದ್ರ ಮೇಲೆ ಪ್ಯಾಡ್ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೋತಾರೆ. ಈ ಚಿತ್ರದಾಗೂ ನೀವು ಥರದ ಪ್ಯಾಡ್ ನೋಡ್ಬೋದು. ಆಮೇಲೆ ಅದಕ್ಕೆ 2 ಪಕ್ಕದಲ್ಲಿ ರೆಕ್ಕೆ ಇದೆ, ಅಥವಾ ವಿಂಗ್ಸ್ ಅಂತ ಅನ್ಬೋದು. ಅದಕ್ಕೆ ಬಟನ್ಸ್ ಇದೆ. ಅದನ್ನು ನೀವು ಅದನ್ನು ಹೇಗೆ ಉಪಯೋಗಿಸ್ಬೋದು ಅಂತ ನಾನು ಹೇಳ್ತೀನಿ. ಅದ್ರ ಪಕ್ಕದೊಳಗೆ ಇದು ಇದೆ, ವಿಕ್ಟೋರಿಯನ್ ಕಾಲದ್ದು, ಹಿಂಗೆ ಟೊಂಕಕ್ಕೆ ಕಟ್ಕೊಳ್ಳೋದು, ಆ ಥರದ್ದಿದೆ. ಹುಕ್ಕು ಥರ ಮಾಡಿಬಿಡ್ತಾರೆ ಈ ಕಡೆ. ಅದನ್ನು ಆಮೇಲೆ ಅದು ಸೊಂಟಕ್ಕೆ ಒಂದು ಪಟ್ಟಿ ಥರ ಕಟ್ಕೊಂಡು ಅದನ್ನು ಹುಕ್ಕು ಇದನ್ನು ಮಾಡ್ಬೋದು. ಮಧ್ಯ ನಾವು ಸಣ್ಣವ್ರದೆಲ್ಲ ಇದು ಬಂದಿತ್ತು, ಇಲಾಸ್ಟಿಕ್ ಬ್ಯಾಂಡೇಜ್ ಥರ ಬರ್ತಿತ್ತು ಅವಾಗ. ಈಗ ನೆಕ್ಸ್ಟ್ ಇದರೊಳಗೂ ನೋಡಿ ನೀವು ಥರದ ಕಲರ್ಡ್ ಪ್ಯಾಡ್ಸು. ಅದಕ್ಕೆ ಈ ಪಕ್ಕ ಬಟನ್ಸ್ ಇದೆ. ಅದನ್ನು ಹೇಗೆ ಉಪಯೋಗಿಸ್ಬೋದು ನಾನು ಹೇಳ್ತೀನಿ. ಇದು ಕಲರ್ ಪ್ಯಾಡ್ಸು. ನೆಕ್ಸ್ಟ್ ಐಡಿಯಲ್ ಪ್ಯಾಡು. ನಾವು ಉಪಯೋಗಿಸೋದು ಬಟ್ಟೆ ಅದು ಹೆಂಗಿರ್ಬೇಕು, ಐಡಿಯಲ್ ಇರಬೇಕು. ಅದು ಅಬ್ಸಾರ್ಬ್ ಮಾಡಬೇಕು, ಕೆಳಗೆ ಸೋರಬಾರ್ದು. ಆಮೇಲೆ ಅದು ಪರಿಸರ ಸ್ನೇಹಿ ಇರಬೇಕು, ಇಕೋ ಫ್ರೆಂಡ್ಲಿ ಇರಬೇಕು. ಅದರೊಳಗೆ ಆರ್ಗ್ಯಾನಿಸಮ್ದು ಬೇರೆ ಥರ ಬ್ಯಾಕ್ಟೀರಿಯಾ ಅವೆಲ್ಲ ಬೆಳಿಬಾರ್ದು. ಆಮೇಲೆ ಅಲ್ಲಿ ನವೆ ಮಾಡಬಾರ್ದು. ಆಮೇಲೆ ಹಗಲೆಲ್ಲ ಕಾಲು ಎತ್ತಿ ಸ್ಕೂಲ್ನಾಗ ಹಿಂಗೆ ನವೆ ಇದಾದರೆ ಅವ್ರಿಗೆ ಕಷ್ಟ ಆಗ್ತದೆ. ಆಮೇಲೆ ಕೆಲವು ಸಹ ಶಬ್ದ ಮಾಡ್ತಾರೆ, ಈ ಕಡೆ ಹೊಳಿದ್ಕೊಳ್ಳೆ, ಆ ಥರ ಶಬ್ದ ಇರಬಾರ್ದು. ಅದಕ್ಕೆ ವಾಸನೆ ಇರಬಾರ್ದು. ಇಲ್ಲಾಂದರೆ ಪಕ್ಕದವ್ರಿಗೆ ವಾಸನೆ ಬಂದ್ಕೊಳ್ಳೆ, ಇವಳಿಗೆ ಚೇಷ್ಟೆ ಮಾಡ್ತಾರೆ. ಅದೊಂದು ವಯಸ್ಸು. ಹೆಣ್ಮಕ್ಳು ಚೇಷ್ಟೆ ಮಾಡ್ತಾರೆ, ಗಂಡು ಹುಡುಗರು ಸ್ಕೂಲ್ ಇದ್ರೆ ಅವರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಗಬಾರ್ದು. ಆಮೇಲೆ ಅದು ತಳ್ಳಗಿರಬೇಕು ನಾವು ಉಪಯೋಗಿಸೋ ಪ್ಯಾಡು. ದಪ್ಪಗಿದ್ರೆ ನಡೆಯೋಕ್ಕಾಗೋದಿಲ್ಲ, ಕೂಡೋಕ್ಕೆ ಕಷ್ಟ. ಅದಕ್ಕೆ ಕನ್ವೀನಿಯೆಂಟಾಗಿರಬೇಕು. ಆಮೇಲೆ ಅದು ಎಲ್ಲ ಸ್ವಚ್ಛ ಆಗಿರಬೇಕು, ಅದರಿಂದ ಏನು ಕಾಯಿಲೆ ಬರಬಾರ್ದು. ಲೀಕ್ ಪ್ರೂಫ್, ಯಾಕಂತಂದರೆ ಅದರಿಂದ ಸೋರಬಾರ್ದು. ಬಿಟ್ಟರೆ ನೀವು ಡ್ರೆಸ್ ಹಾಕಿದರೆ, ಸೀರೆ ಉಟ್ರೂ ಹೊರಗೆ ಬಂದುಬಿಡ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಆ ಥರ ಅದಕ್ಕೂ ವಿಂಗ್ಸ್ ಅಥವಾ ರೆಕ್ಕೆ ಮಾಡಿರ್ತಾರೆ. ಈಗ ನಾವು ನ್ಯಾಪ್ಕಿನ್ಸ್ ನಾವು ಉಪಯೋಗಿಸಿದ್ವಿ, ಡಿಸ್ಪೋಸಬಲ್. ನಾನು ಮಾತಾಡ್ತಾ ಇರೋದು ಡಿಸ್ಪೋಸಬಲ್ ನ್ಯಾಪ್ಕಿನ್ಸ್ ಬಗ್ಗೆ. ನಾವು ಏನಪ್ಪ ಒಂದು ತಿಂಗಳಿಗೆ ಎಷ್ಟು, ಒಂದು ದಿವ್ಸಕ್ಕೆ ಒಂದು 2-3 ನಿಮ್ಗೆ ಎಷ್ಟು ಬ್ಲೀಡಿಂಗ್ ಆಗ್ತದೆ ಅದ್ರ ಮೇಲೆ ಅದನ್ನು ಉಪಯೋಗಿಸಿದ್ರೆ ಅಂತ ತಿಳ್ಕೊಡ್ರಿ. ಆಮೇಲೆ ಕೆಲವರಿಗೆ 12 ವರ್ಷಕ್ಕೆ ಬರ್ಬೋದು, 45 ವರ್ಷಕ್ಕೆ ಹೋಗ್ಬೋದು, 48ಕ್ಕೆ 50ಕ್ಕೆ ಹೋಗ್ಬೋದು, ಕೆಲವರಿಗೆ 52ಕ್ಕೂ ಹೋಗ್ತದೆ. ಸೊ ನಾವು ನಮ್ಮ ಲೈಫ್ನೊಳಗೆ ಸುಮಾರಾಗಿ ಅಂದರೆ 3000 ಪ್ಯಾಡ್ ಉಪಯೋಗಿಸ್ತೀವಿ ಅಂತ ತಿಳ್ಕೊಳ್ಳಿ. ಅಂದರೆ ದಿವಸ 6.5 ವರ್ಷ ನಾವು ಪ್ಯಾಡ್ನೊಳಗೆ ಇರ್ತೀವಿ ಅಂತ ಅರ್ಥ.
ಅದನ್ನು ನಾವು ತಿಳ್ಕೊಬೇಕು. ಆಮೇಲೆ ಅದನ್ನ ಪ್ಯಾಡ್ ಹಾಕೊಂಡು ಕೂಡಲೇ ಏನಾಗ್ತದಪ್ಪ, ಈ ಡಿಸ್ಪೋಸಬಲ್ ನ್ಯಾಪ್ಕಿನ್ಸ್, ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ ಈಗ. ರ್ಯಾಶ್ ಬರ್ಬೋದು ಕೆಲವೊಬ್ಬರಿಗೆ, ಈ ಮಕ್ಳಿಗೆ ನ್ಯಾಪ್ಕಿನ್ಸ್ ಹಾಕಿದ್ಗಳು ಬರ್ತದಲ್ಲ, ಈ ಥರ ರ್ಯಾಶ್ ಬರ್ಬೋದು, ಇಚ್ಚಿಂಗ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಅಥವಾ ನೀವು ಅದನ್ನೇನು ಮಾಡಿ, ಕೆಲವೊಬ್ರು ಈ ಕಮೋಡ್ನಾಗ ಅದ್ರಾಗೆ ಒಗೆದು ಬಿಡೋದು, ಒಗೆದು ಹೋಗ್ಬಿಡೋದು. ಡಿಸ್ಪೋಸು ಅಲ್ಲೇ ಇಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಗೆದು ಬಿಡೋದು, ಅದಕ್ಕೆ ಕ್ಲಾಗ್ ಆಗಿಬಿಡ್ತವೆ. ಅದು ಬಹಳ ಕಷ್ಟ, ಆ ಥರ ಎಂದೂ ಮಾಡಬಾರ್ದು. ಆಮೇಲೆ ಅದಕ್ಕೆ ವಾಸನೆ ಬರ್ತದೆ. ಆಮೇಲೆ ಅದ್ರ ಕೆಮಿಕಲ್ಸ್ ಹಾಕಿರ್ತಾರೆ. ಯಾಕೆ ಅಂದರೆ ಈ ಪ್ಯಾಡ್ ಹೆಂಗೆ ಮಾಡ್ತಾರೆ ಅಂದರೆ, ಈ ಕಟ್ಟಿಗೆ ಕೊರಿತಿರ್ತಾರಲ್ಲ, ಅವಾಗ ಅದು ಹೊಟ್ಟು ಬರ್ತದಲ್ಲ, ಅದನ್ನು ಹೊಟ್ಟು ಮೊದಲಿನ ಕಾಲಕ್ಕೆ ಹಂಡೆದು ಒಲೆ ಉರಿ ಹಾಕೋಕೆ ಅದನ್ನು ಉಪಯೋಗಿಸ್ತಿದ್ರು. ಈಗ ಅದನ್ನು ತೊಗೊಂಡು ಆಮೇಲೆ ಅದನ್ನು ಬೆಳ್ಳಗೆ ಮಾಡ್ತಾರೆ. ಬೆಳ್ಳಗೆ ಮಾಡಲಿಕ್ಕೆ ಬ್ಲೀಚಿಂಗ್ ಪೌಡರ್ ಎಲ್ಲ ಉಪಯೋಗಿಸೋದ್ರಿಂದ ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಆಮೇಲೆ ಅದು ಕೆಳಗಡೆ ಪ್ಲಾಸ್ಟಿಕ್ ಹಾಕ್ತಾರೆ. ಇದರಿಂದ ಏನಾಗ್ತದೆ ಅಂದರೆ, ಇವೆಲ್ಲ ಉಪಯೋಗಿಸೋದ್ರಿಂದ ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆ ಬರ್ಬೋದು. ಆ ಕಡೆ ಡರ್ಮೆಟೈಟಿಸು ಅಂದರೆ ಚರ್ಮದ ಕಾಯಿಲೆ ಬರ್ಬೋದು, ಕ್ಯಾನ್ಸರ್ ಆಗ್ಬೋದು, ಅಲರ್ಜಿ ಬರ್ಬೋದು. ಅದಕ್ಕೆ ಇದು ಒಳ್ಳೇದು ಅಲ್ಲ ಅಂತ ನಾನು ಹೇಳ್ತೀನಿ. ಇದನ್ನು ಈ ಚಿತ್ರದಾಗ ನೀವು ನೋಡ್ತೀರಿ, ಆಟಕ್ಕೆ ಹೋಗೋಕ್ಕಾಗೋದಿಲ್ಲ, ಗಿಡಕ್ಕೆ ನೀರು ಹಾಕೋಕ್ಕಾಗೋದಿಲ್ಲ, ಅಂದರೆ ಇದು ಮೂಢನಂಬಿಕೆ. ಆಮೇಲೆ ಸ್ನಾನ ಮಾಡೋಂಗಿಲ್ಲ, ಬೆಳ್ಳಿ ತಟ್ಟೆ ಒಳಗೆ ಉಪಯೋಗಿಸ್ಬೋದು, ಅದನ್ನು ಸ್ವಚ್ಛ ಮಾಡಿ ತಿರ್ಗಾ ಅದನ್ನು ಮನೆ ಒಳಗೆ ಉಪಯೋಗಿಸ್ಬೋದು. ಅದಕ್ಕೆ ಮೊದಲಿನ ಕಾಲಕ್ಕೆ ಮದುವೆ ಒಳಗೆ ಹುಡುಗಿಗೆ ಬೆಳ್ಳಿ ತಟ್ಟೆ ಚಂಬು ಎಲ್ಲ ಕೊಡ್ತಿದ್ರಂತೆ. ಯಾಕಂದ್ರೆ ಅವಳು ಮುಟ್ಟಾದಾಗ ಅದು ಉಪಯೋಗಿಸ್ಬೇಕು. ಅದು ನೀವು ಕೊಟ್ಟಿಲ್ಲ ಅಂದರೆ ಅವಳು ಮನೆ ಒಳಗಿಂದ ಯಾವುದಾದ್ರೂ ಬೇರೆ ಇದು ಮಾಡಿಬಿಟ್ರೆ ಅದನ್ನ ಎಸಿಬೇಕಾಗ್ತಿತ್ತು. ಇಲ್ಲ ನೀವು ಪತ್ರೋಳಿ ಅಥವಾ ಇದನ್ನು ಬಾಳೆ ಎಲೆ ಅದ್ರಾಗ ಉಪಯೋಗಿಸ್ಬೇಕಾಗ್ತಿತ್ತು. ಆಮೇಲೆ ಅವ್ರಿಗೆ ಇದನ್ನು ಆ ಟೈಮ್ನಾಗ ಸೀರೆನೇ ಉಡಬೇಕು, ಅದನ್ನು ಇದನ್ನು ತಿನ್ನೋಂಗಿಲ್ಲ, ಇದನ್ನೇ ತಿನ್ನಬೇಕು. ಆಮೇಲೆ ಅದೊಂಥರ ಮುಖ ಯಾರ ಮನೆಗೆ ಹಿರಿಯರು ಬಂದರೆ ಮುಖ ಮುಚ್ಕೊಂಡು ಅದು ಮೂಲೆಯಲ್ಲಿ ಕೂತ್ ಬಿಡೋದು, ಯಾರು ಅವಳು ಧ್ವನಿ ಕೇಳಬಾರ್ದು. ಯಾರಾದರೂ ಮಂತ್ರೋಚ್ಚಾರಣೆ ಮಾಡ್ತಿದ್ರೆ ಅವ್ರಿಗೆ ಇವಳು ಧ್ವನಿ ಕೇಳಿಸ್ಬಾರ್ದು. ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ದೇವ್ರ ಮನೆಗೆ ಹೋಗೋಂಗಿಲ್ಲ, ಈ ಥರ ಎಲ್ಲ ಅಂತ ಹೇಳ್ತಾರೆ. ಅದೇನು ಮೂಢನಂಬಿಕೆ, ಅದೇನು ಕರೆಕ್ಟ್ ಅಲ್ಲ. ಈ ಚಿತ್ರದಲ್ಲಿ ನೀವು ನೋಡ್ತೀರಿ, ಇದು ಪ್ಯಾಡ್ದೆ ಇಡೀ ಜಗತ್ತು ತುಂಬ ಪ್ಯಾಡ್ ಅದರ ಥರ ಅದ್ರ ಒಬ್ಬಳು ಹೆಣ್ಮಗಳು ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಇದನ್ನೇ ಎಲ್ಲಿ ಕಾಲಿಡ್ತಾಳಲ್ಲೇ ಮೆನ್ಸ್ಟ್ರುವಲ್ ಪ್ಯಾಡ್. ಅಥವಾ ಇದು ಎಷ್ಟು ಅಸಹ್ಯ ಅನ್ನಿಸ್ತದೆ. ಅವಳು ನಡೀತಾ ಇದ್ದಾಳೆ, ಚಿತ್ರ ನೋಡ್ತಾ ಇದ್ದೀವಿ, ನಾವೇ ನಡೀತಾರೆ ನಮಗೆ ಹೆಂಗೆ ಅನ್ನಿಸ್ತದೆ ಯೋಚನೆ ಮಾಡಿ. ಈಗ ನೋಡಿ, ಅದು ಕೆಲವರು ಇದ್ರಾಗೇನು ಟಾಯ್ಲೆಟ್ನಾಗ ಎಸ್ದು ಬಿಡ್ತಾರೆ. ಅವಾಗ ಏನಾಗ್ತದೆ, ಕ್ಲಾಗ್ ಆಗ್ತದೆ. ಅದನ್ನು ತೆಗಿಬೇಕಂದ್ರೆ ಈ ಮನುಷ್ಯ ಅದ್ರೊಳಗೆ ಹೋಗಿ ಬರ್ಬೇಕು, ಅವನು ಉಸಿರು ಗಟ್ಟಿಯಾಗಿ ಹಿಡ್ಕೊಂಡು ಒಳಗೆ ಹೋಗಿ ಅದನ್ನೆಲ್ಲ ತೆಗಿಬೇಕು. ಅಯ್ಯೋ, ಎಷ್ಟು ರಮರಾಡಿ ಸತ್ತೋಗ್ತಾರೆ ಇಂಥವ್ರೆಲ್ಲ. ಏನು ಮಾಡ್ಬೇಕು ಅವ್ರ ಹೆಂಡತಿ ಮಕ್ಕಳು? ಅದಕ್ಕೆ ಎಂದೂ ನಾವು ಪ್ಯಾಡು ಇದ್ರಾಗ ಒಗಿಬಾರ್ದು. ನೀವು ಪ್ಯಾಡ್ ಉಪಯೋಗಿಸ್ತಿದ್ರೆ ಅದನ್ನು ಸುಟ್ಟು ಬೂದಿ ಮಾಡಿರಿ, ಇಲ್ಲ ಅದನ್ನು ಭೂಮಿ ಒಳಗೆ ಆಳವಾಗಿ ಹುಗಿಬೇಕು ಅಂತಾರೆ. ಅದ್ರದ್ದು ಪ್ರಾಬ್ಲಮ್ ಇದೆ. ಅದೇನು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನಾನು. ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶಾ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ. ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶಾ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಇದೀನಿ ಜೊತೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶಾ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು, ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.